11:12 ಅಂದರೆ ಯಾವಾಗಲೂ ಹೇಳೋರು, ನೋಡೇ ಎಣ್ಣೆಲಿ ಹೇಳ್ತೀನಿ ಅಂತ ತಿಳ್ಕೊಬಿಡಿ, ನಾ ಕುಡ್ದಿಲ್ಲ ಅದವರು. ಪ್ರತಿ ಕುಡುಕೆ ಹೇಳೋದು, ನಾನು ಎಣ್ಣೆಲಿ ಹೇಳ್ತೀನಿ ಅಂದ್ಕೋಬೇಡಿ, ಎಣ್ಣೆಲಿ ಮಾತಾಡ್ತಿದ್ದೀನಿ ಅಂದ್ಕೋಬೇಡಿ ಅಂತ ಹೇಳೋದ ಅಂದರೆ ಅವನು ಟೈಟ್ ಆಗಿದ್ದಾರೆ ಅಂತಲೇ ಅರ್ಥ. ಹಾಗಾಗಿ ಯಾರು ಟೈಟ್ ಆಗಿರೋದು ಅಂತ ಒಂದು ದಿವಸ ನನ್ನ ಪ್ರಶ್ನೆ ಬಂತು. ನಾನು ಕುಡ್ದಿಲ್ಲ ಅಂತಾನೆ, ನನಗೇನು ಏರಿಲ್ಲ ಅಂತಾನೆ, ನಿಲ್ಲಕ್ಕಾಗಲ್ಲ. ಇದನ್ನು ಏನಾದ್ರು ಒಂದು ಹಾಡು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಮಧ್ಯರಾತ್ರಿ ನಾನು ಚೇತನಿಗೆ ಕೇಳಿದೆ. ನಾವು ಎಲ್ಲ ಕುಡುಕರು ಅಂತ ತರ್ಕಣ, ನಾನು ತುಂಬ ಡೀಸೆಂಟು, ಅವಾಗವಾಗ ಒಂದು ಸ್ವಲ್ಪ 7 ಗಂಟೆ ಮೇಲೆ ಯಾಮಾರ್ಬಿಡ್ತೀನಿ ಅಷ್ಟೇ, ಒಂದು 2 ಅವರ್ಸಿಗೆ ಅಷ್ಟೇ ಯಾಮಾರ್ತೀನಿ. ಮನೋ ಹಂಗೆ ಅನ್ಬೋದು, ಹಂಗೆ ಅನ್ಬೋದು. ಆಮೇಲೆ ವೆಂಕಣ್ಣ ನೋಡಿದಿರ, ಮಂಜಣ್ಣಗಿಂತ ಬೇಕಾ ನಮಗೆ ಸಾಥಿಗಳು? ಎಷ್ಟು ಜನ ಇದರಲ್ಲಿ ಜಗ್ಗಿ ಬಗ್ಗಿ. ಅವನೊಬ್ಬ ಸತೀಶ ಒಬ್ಬರು ಮಿಸ್ಸಿಂಗು. ಮಾಧ್ಯಮ ಮಿತ್ರ ಜೊತೆಗೇನೆ ಎಷ್ಟೋ ಶರಬತ್ತು ಕಥೆಗಳಾಗಿದೆ ನಮ್ಮದು. ಅಲ್ಲ ಹೇಳು, ಶರಬತ್ ಅಲ್ಲ, ನೀವು ಶರಬತ್ತು ಕೊಡಿಲ್ಲ ಮಂಜನ. ಈ ಥರ ಒಂದು ಮೆಲಡಿಯಸ್ ಆಗಿರಲಿ, ಈ ಧಾಂಗದಿಂಗಿ ಮಧ್ಯೆ ಒಂದು ತುಂಬ ಮೆಲಡಿಯಸ್ ಆಗಿದ್ದರೆ ಅದೊಂದು ತುಂಬ ವೈಯಕ್ತಿಕವಾಗಿ ತುಂಬ ಕಾಡುತ್ತೆ ಹಾಡು ಅಂತೇಳಿ ಮಾಡಿದ ಹಾಡು. ಇವನಿಗೆ ಸಿಕ್ಕೊಂದು 5 ನಿಮಿಷಕ್ಕೆ ತಯಾರು ಮಾಡಿಬಿಟ್ಟ ಚೇತನ್ ಸೋಸ್ಕ. ಮತ್ತು ಇವನ ಇನ್ನೊಬ್ಬ ಸ್ನೇಹಿತರಿದ್ದಾರೆ, ಡ್ಯಾವಿ ಸುರೇಶ್ ಅಂತ. ಅವರಿಬ್ಬರು ಒಂಥರ ಯುಗಳ ಜೋಡಿ ಹಾಡುಗಳು ಮಾಡೋದಕ್ಕೆ. ಅದು ತಯಾರಾಯಿತು. ನಾನು ಅಲ್ಲಿ ಇವನು ಹಾಡ್ತಿದ್ದಾಗ ಹೇಳಿದೆ, ಶರಣ್ ಸರ್ ಗಾಯನ ನನಗೆ ತುಂಬ ಇಷ್ಟ. ಇವರು ಘುಮಡು ಅಂತ ಒಂದು ದಿವಸ ಒಂದು ಪ್ರೆಸ್ ಇದೇ ಥರ ಮಾಧ್ಯಮ ಕೂಟದಲ್ಲಿ ಒಂದು ಸತಿ ಹಾಡಿದ್ರು. ನಾನು ಅಲ್ಲಿ ಹಿಡಿದು ಕೇಳಿದ್ದೆ, ಸರ್ ಶಾಸ್ತ್ರೀಯವಾಗಿ ಕಲ್ತಿದ್ದೀರಾ? ಗೊತ್ತಿಲ್ಲಪ್ಪ, ಮನಸ್ಸಿಂದ ಹಾಡ್ತೀನಿ ಅಂದರು. ನಾನು ಇವರು ಉತ್ತರ ಕರ್ನಾಟಕನೇ ಮಾತಾಡೋದು. ಅಂದರೆ ಮನಸ್ಸಿಂದ ಯಾವ ಮನುಷ್ಯ ಏನು ಕೆಲಸ ಮಾಡಿದ್ರು ಅದು ತುಂಬ ಯಾವುದೋ ಶಾಲೆ ಸ್ಕೂಲಿಗೆ ಹೋಗಿ ಕಲ್ತಿದ್ದಕ್ಕಿಂತ ಚೆನ್ನಾಗಿ ಕಾಣುತ್ತೆ. ಅದು ಅವತ್ತು ಇಡೀ ವೇದಿಕೆ ಒಂಥರ ಸ್ಟನ್ನಾಗ್ಬಿಟ್ಟಿತ್ತು ಇವ್ರು ಹಾಡಿದಾಗ. ಅದನ್ನು ಹೇಳಿದೆ ನನಗೆ, ಹಾಲು ಕುಡಿದ ಮಕ್ಕಳೇ ಬತ್ತಲ್ಲ ಕೈಯಿಂದ, ಇವ್ರದ್ದು ಒಂದು ದೋಸ್ತಿ.